ವೈಕುಂಠಕ್ಕೆ ಹೋದರೆ ಏನಾಗಿದೆ? ಆದಿಶೇಷನ ಮೇಲೆ ವಿಷ್ಣು ಮಲಗಿದ್ದಾನೆ. ಮಲಗಿದ್ದಾನೆ ಅಂದರೆ ನಿದ್ದೆ ಹೋಗಿಲ್ಲ, ಹೊರಗಿದ್ದಾನೆ. ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥ ಚಿತ್ರಗಳಲ್ಲಿ ಲಕ್ಷ್ಮಿ ಯಾವಾಗಲೂ ವಿಷ್ಣುವಿನ ಪಾದವನ್ನು ಒತ್ತುತ್ತಾ ಕೂತ್ಕೊಂಡಿರ್ತಾಳೆ. ಹಾಗೆ ಆ ಹೊತ್ತು ಲಕ್ಷ್ಮಿ ವಿಷ್ಣುವಿನ ಪಾದವನ್ನು ಒತ್ತುತ್ತಾ ಇದ್ದಾಳೆ. ಭೃಗು ಮಹರ್ಷಿ ಬಂದ. ಯಥಾ ಪ್ರಕಾರ ಗಂಡ ಹೆಂಡತಿ ಮಾತಾಡ್ತಾ ಇದ್ದಾರೆ, ಆತ್ಮೀಯವಾಗಿದ್ದಾರೆ. ಭೃಗು ಮಹರ್ಷಿಯನ್ನು ನೋಡಲಿಲ್ಲ. ಭೃಗು ಮಹರ್ಷಿಗೆ ಮತ್ತೆ ಸಿಟ್ಟು ಬಂತು. ಸಿಟ್ಟು ಸಿಟ್ಟು ಸಿಟ್ಟು. ಭೃಗು ಮಹರ್ಷಿ ಅಂದರೆ ಸಿಟ್ಟು. ಆತನನ್ನು ಬಿಟ್ಟರೆ ದುರ್ವಾಸ, ಆತನ ಬಿಟ್ಟರೆ ವಿಶ್ವಾಮಿತ್ರ. ತಕ್ಷಣ ಶಾಪ ಕೊಡೋದಕ್ಕೆ ಹೋದ ವಿಷ್ಣುವಿಗೆ. ಬೇಡ ಅನ್ನಿಸ್ತು. ಬಂದವನೇ ವಿಷ್ಣುವಿನ ಎದೆಗೆ ಒದ್ದ. ಏನ್ರಿ ಇದು? ಪರೀಕ್ಷೆ ಮಾಡ್ತೀನಿ ಅಂತ ಬಂದಿದ್ದಾನಾತ. ವಿಷ್ಣುವಿನಿಗೆ ಎದೆಗೆ ಒದೆಯುವುದೇ? ವಿಷ್ಣುವಿನಿಗೆ ಎದೆಗೆ ಒದ್ದ. ತಕ್ಷಣ ವಿಷ್ಣು ಎದ್ದ. ಆ ಭೃಗುವನ್ನು ಸತ್ಕರಿಸ್ದ. ಕೂತ್ಕೊಳ್ಳಿ ಸ್ವಾಮಿ, ನಾನು ನಿಮ್ಮ ಪಾದ ಸೇವೆ ಮಾಡ್ತೀನಿ ಅಂತ ಹೇಳ್ದ. ಆ ಭೃಗು ಮಹರ್ಷಿಯ ಪಾದವನ್ನು ಒತ್ತುತ್ತಾ, ಭೃಗು ಮಹರ್ಷಿಗೆ ಅಂಗಾಲಿನಲ್ಲಿ ಒಂದು ಕಣ್ಣಿತ್ತಂತೆ. ಆ ಕಣ್ಣು ಇದ್ದದ್ದರಿಂದಲೇ ಅವನು ಮಹಾಕೊಬ್ಬಿದ್ದ. ಲೋಕಗಳನ್ನೆಲ್ಲ ಸುತ್ತಾಡತಕ್ಕಂಥ ಶಕ್ತಿ ಆತನಿಗೆ ಬಂದಿತ್ತು. ವಿಷ್ಣು ಏನು ಮಾಡ್ದ? ಆ ಪಾದವನ್ನು ಒತ್ತುತ್ತಾ ಒತ್ತುತ್ತಾ ಆ ಕಣ್ಣನ್ನು ಚಿವುಟ್ ಹಾಕಿಬಿಟ್ಟ. ಆ ಕಣ್ಣಿಗೆ ಉಗುರಿನಲ್ಲಿ ಚುಚ್ಚಿಬಿಟ್ಟ. ಭೃಗು ಮಹರ್ಷಿಯ ಕಣ್ಣು ಇಂಗಿ ಹೋಯಿತು. ಭೃಗು ಮಹರ್ಷಿಯ ಗರ್ವ ರಸವು ಸೋರಿ ಹೋಯಿತು. ಆಮೇಲೆ ಭೃಗು ಮಹರ್ಷಿ ಹೇಳ್ತಾನೆ, ವಿಷ್ಣುವಿನ ಪ್ರಾರ್ಥನೆ ಮಾಡ್ತಾನೆ, ಕೈಕಾಲು ಹಿಡ್ಕೊಳ್ತಾನೆ, ಇತ್ಯಾದಿ ಎಲ್ಲ ಬೇರೆ ವಿಷಯ. ಆದರೆ ಈ ಭೃಗು ಮಹರ್ಷಿಯ ಕೋಪ ಇದೆಯಲ್ಲ, ಈ ಭೃಗು ಮಹರ್ಷಿ ಅಸಮತೋಲನದಿಂದ ವರ್ತಿಸ್ತಾನಲ್ಲ. ಅಲ್ರಿ, ಕೈಲಾಸ, ಸತ್ಯಲೋಕ, ವೈಕುಂಠ ಯಾರ ಮನೆನೇ? ಭೃಗು ಮನೆಯೇ? ತ್ರಿಮೂರ್ತಿಗಳ ಮನೆ. ಅಲ್ಲಿ ಹೇಳಿದೆ ಕೇಳಿದ ನುಗ್ಬಿಡೋದು ಅಂದ್ರೆ ಅರ್ಥ ಏನು? ಅವ್ರಿಗೆ ಶಾಪ ಕೊಡೋದು ಅಂದ್ರೆ ಅರ್ಥ ಏನು? ಕೊನೆಗೆ ವಿಷ್ಣುವನ್ನು ಒದೆಯೋದು ಅಂದ್ರೆ ಅರ್ಥ ಏನು ರೀ? ಇದು ಯಾವ ಸೀಮೆ ಸಂಸ್ಕೃತಿ ಅದು? ಭೃಗು ಮಹರ್ಷಿ ನಾವು ಈಗಾಗಲೇ ನೋಡಿದ ಹಾಗೆ ಬ್ರಹ್ಮನ ಮಗ. ಆ ಬ್ರಹ್ಮನಿಗೆ ಶಾಪ ಕೊಡೋದೆ, ಅಪ್ಪನಿಗೆ ಶಾಪ ಕೊಡೋದೆ. ಮಗನ ಮಾತಾಡಿಸ್ತಿಲ್ಲ ಅಪ್ಪ ಅಂತಂತ ಹೇಳಿ. ಅಥವಾ ಆ ಬ್ರಹ್ಮ ಈ ವಿಷ್ಣುವಿನಿಂದ ಬಂದಿದ್ದರೆ ಆ ವಿಷ್ಣು ತಾತ ಅಲ್ವೇ? ತಾತನ ಹೋಗಿ ಒದೆಯೋದೆ. ಹೀಗಾಗಿ ಈ ಭೃಗು ಮಹರ್ಷಿ, ಸ್ವಯಂಭೂ ಮನ್ವಂತರದಲ್ಲಿ ಕಂಡಂತಹ ಈ ಭೃಗು ಮಹರ್ಷಿ ಅಷ್ಟೊಂದು ತಾತ್ವಿಕವಾದಂಥ ಸಮಸ್ಥಿತಿಯ ವ್ಯಕ್ತಿಯಲ್ಲ. ಅದು ಹೇಗೂ ಇರಲಿ. ಅಂತೂ ಅಂದು ಹಾಗೆ ಆ ಭೃಗು ವರ್ತಿಸಿದ್ದರಿಂದ ಆ ವಿಷ್ಣು ಶ್ರೀನಿವಾಸನಾಗಿ ತಿರುಪತಿಗೆ ಬಂದು ವೆಂಕಟೇಶ್ವರನಾಗಿ, ತಿರುಪತಿಯ ತಿಮ್ಮಪ್ಪನಾಗಿ ವೈಭವದಿಂದ ಕಲಿಯುಗದಲ್ಲಿ, ಕಲಿಯುಗ ವೈಕುಂಠ ಅನ್ನತಕ್ಕಂಥ ತಿರುಪತಿಯ ಅಧಿನಾಯಕನಾಗಿ ಭಕ್ತರ ಸಂಕಷ್ಟವನ್ನೆಲ್ಲ ಪರಿಹಾರ ಮಾಡ್ತಾ ವೆಂಕಟೇಶನಾಗಿ ಬಿಟ್ಟಿದ್ದಾನೆ. ವೆಂಕಟ ಅಂದರೆ ಅರ್ಥ ಏನು ಅಂದರೆ ವೇನ್ ಕಟ ಅಂತ. ವೇನ್ ಅಂದರೆ ಕಷ್ಟಗಳು ಅಂತ, ಕಟ ಅಂದರೆ ಕತ್ತರಿಸುವವನು ಅಂತ. ಜನರ ಕಷ್ಟಗಳನ್ನು, ಭಕ್ತರ ಕಷ್ಟಗಳನ್ನು, ತನ್ನಲ್ಲಿ ಅರ್ಥಿಗಳಾಗಿ ಬಂದವರ ಕಷ್ಟಗಳನ್ನೆಲ್ಲ ಕತ್ತರಿಸುವುದರಿಂದಾಗಿ ಆತನಿಗೆ ವೆಂಕಟ, ವೆಂಕಟೇಶ ಅನ್ನತಕ್ಕಂಥದ್ದು ನಾಮಕರಣ. ಹೇಗೂ ನಮಗೆ ವೆಂಕಟೇಶನನ್ನು ಕೊಟ್ಟಂತಹ, ವೆಂಕಟೇಶ್ವರನನ್ನು ಕೊಟ್ಟಂತಹ, ತಿರುಪತಿಯ ತಿಮ್ಮಪ್ಪನನ್ನು ಕೊಟ್ಟಂತಹ ಕಾರಣ ಏನಪ್ಪ ಅಂದರೆ ಭೃಗು ಮಹರ್ಷಿಗಳಿಗೆ ಬಂದಿದ್ದಂತಹ ಸಿಟ್ಟು, ಕೋಪ, ಕ್ರೋಧ. ಇದೇ ಭೃಗು ಮಹರ್ಷಿ ಮತ್ತೊಂದು ಕಾರಣದಿಂದಲೂ ನಮಗೆ ಮಾನ್ಯ, ನೆನಪಿಟ್ಟುಕೊಳ್ಳಬೇಕಾದ್ದು. ಲಕ್ಷ್ಮಿ ಅಂತ ನಾವು ಏನು ಕ್ಷೀರಸಾಗರ ಕನ್ಯೆಯನ್ನು ಕರೀತೀವಿ, ಆ ಲಕ್ಷ್ಮಿ ಈ ಭೃಗು ಮಹರ್ಷಿಯ ಮಗಳೇ. ಭೃಗು ಮಹರ್ಷಿ ಈಗಾಗಲೇ ಖ್ಯಾತಿ ಎನ್ನತಕ್ಕಂತಹ ಹೆಂಡತಿ ಇದ್ದಾಳೆ ಅಂತ ಹೇಳಿದ್ನಲ್ಲ, ಆ ಭೃಗು ಮಹರ್ಷಿ ಹಾಗೂ ಖ್ಯಾತಿಯ ಮಗಳಾಗಿ ಲಕ್ಷ್ಮಿ ಹುಟ್ಟಿದಳು. ಆದ್ದರಿಂದಲೇ ನಾವು ಲಕ್ಷ್ಮಿಯ ಹೆಸರುಗಳನ್ನು ನೋಡಿದಾಗ ಲಕ್ಷ್ಮೀ ಪದ್ಮಾಲಯ ಪದ್ಮಾ, ಕಮಲಾ ಶ್ರೀಹರಿಪ್ರಿಯ, ಇಂದಿರಾ ಲೋಕಮಾತಾ, ಮಾ ರಮಾ ಮಂಗಳದೇವತಾ, ಭಾರ್ಗವೀ ಲೋಕಜನನೀ ಕ್ಷೀರಸಾಗರ ಕನ್ಯಕ. ಭಾರ್ಗವೀ ಅಂತ ಕರೆದ್ರೆ ಅರ್ಥ ಏನಪ್ಪ ಅಂದರೆ
ಭೃಗು ಮಹರ್ಷಿಯ ಮಗಳು ಅಂತ. ಇಂತಹ ಭೃಗು ಮಹರ್ಷಿಯ ಮತ್ತೊಂದು ಮುಖವನ್ನು, ತಾತ್ವಿಕ ಮುಖವನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಶುಭಂ ಅಸ್ತು.